ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಮ್ಮಮ್ಮ ಒಂದು ಒಳ್ಳೆಯ ಅಡುಗೆ ಮಾಡ್ತಿದ್ದಾರೆ, ಅದೇ ತೊಗರಿ ಉಂಡೆ. ಆರೋಗ್ಯ ದೃಷ್ಟಿಯಿಂದ ಕರಿದ ಪದಾರ್ಥಗಳಿಂದ ದೂರ ಇರೋರಿಗೆ ಇದೊಂದು ಒಳ್ಳೆ ರೆಸಿಪಿ ಆಗಿದೆ. ಹಾಗೆ ದೇಹಕ್ಕೆ ತಂಪು ಕೊಡುವ ಹಬೆಯಲ್ಲಿ ಬೇಯಿಸುವ ವಡೆ ರೆಸಿಪಿ ಇದು. ಇದರ ರುಚಿ ಹೇಳೋಕ್ಕೆ ನಮ್ಮನೆ ಹಳೆ ನೆಂಟರು ಕೂಡ ಬಂದಿದ್ದಾರೆ. ಅವರು ಹೇಗೆ ಟೇಸ್ಟ್ ಹೇಳ್ತಾರೆ, ಹಾಗೆ ಅಮ್ಮ ಹೇಗೆ ರೆಸಿಪಿ ತೋರಿಸ್ತಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಹಾಗೆ ಗೊತ್ತಲ್ವಾ, ವಿಡಿಯೋ ನೋಡ್ತಾ ಇಷ್ಟ ಆದರೆ ಪ್ಲೀಸ್ ಒಂದು ಮರಿದಿರ ಒಂದು ಲೈಕ್ ಮಾಡಿ. ನಿಮ್ಮ ಪ್ರೀತಿಯ ಕಮೆಂಟು ಮತ್ತು ನಿಮ್ಮ ಲೈಕೇ ನಮಗೆ ಮುಂದಿನ ವಿಡಿಯೋಗಳಿಗೆ ಸ್ಫೂರ್ತಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ತೊಗರಿ ಉಂಡೆ ಮಾಡೋಣ ಅಂತ ಅಳಸಂದೆ ಬೇಳೆ ನುಚ್ಚು, ತೊಗರಿ ಬೇಳೆ ನುಚ್ಚು, ಕಡಲೆ ಇದ್ವು ಒಡೆದಿದ್ದೆ, ಕಡಲೆಬೇಳೆ ನುಚ್ಚು, ಇವನ್ನಿಷ್ಟು ಹೆಸರು ಬೇಳೆ ನುಚ್ಚು, ಎಲ್ಲ ನುಚ್ಚು ನೆನೆ ಹಾಕ್ಬಿಟ್ಟು ತೊಗರಿ ಉಂಡೆ ಮಾಡೋಣ ಅಂತ ಕೇರಿ ನೆನೆಕನ ಅಂತ ಇರ್ತೀನಿ, ಮಾಡ್ತೀನಿ. ಶಾನೆ ದಿನ ಆಯಿತು ಮಾಡ್ತೀನಿ. ನೀನೇನೋ ಕಾಳು ಹೊಡಿತೀಯಮ್ಮ, ಇವೆಲ್ಲ ಮಿಕ್ಕಿದ್ದೆಲ್ಲನ ಈ ತರ ಮಾಡ್ತೀಯ. ಕಾಳೆಲ್ಲ ಹೊಡಿಯಲ್ವಲ್ಲ, ಅವ್ರು ಏನ್ರಲ್ಲಿ ಮಾಡ್ಕೋಬೇಕು? ಇನ್ನೇನ್ ಮಾಡ್ಬೇಕು, ಅವನ್ನೇ ಬೇಳೆನೆ ಎಲ್ಲ ಬೇಳೆ ಇಷ್ಟಿಷ್ಟ ನೆನೆ ಹಾಕೊಂಡ್ಬಿಟ್ಟು ಮಾಡ್ಕೋಬೇಕು. ತೊಗರಿ ಬೇಳೆ, ಅಳಸಂದೆ ಬೇಳೆ, ಕಡಲೆ ಬೇಳೆ, ಅಕ್ಕಿ, ಸ್ವಲ್ಪ ಅಕ್ಕಿ, ಎಲ್ಲ ಒಡೆಗೆ ರುಬ್ಬೇಕು. ನೆನೆ ಹಾಕ್ಬಿಟ್ಟು ಇದರಲ್ಲಿ ಕಡಲೆಬೇಳೆ, ಅಳಸಂದೆ ಬೇಳೆ, ತೊಗರಿ ಬೇಳೆ ಮತ್ತೆ ಇದು ಹೆಸರು ಬೇಳೆ ಇಷ್ಟ ಐತೆ. ಅವಾಗೆಲ್ಲ ಅಜ್ಜಿದೀರ್ ಮಾಡಾರಮ್ಮ ಇದನ್ನ ತೊಗರಿ ಉಂಡೆ ಅಂತಾನ. ತೊಗರಿ ಉಂಡೆ ತೊಗರಿ ಉಂಡೆ ಅಂತ ಮಾಡಾರು. ಈ ನುಚ್ಚು ಅಧ್ವಾನ ಆಗ್ತೈತಿ ಅಂತ ಹೇಳ್ಬಿಟ್ಟು ಐಂದ್ಲರ್ ಅದೊಂದು ಮಾಡಾರು ತಂಪು ಅಂತಾನ. ಗಳಮ್ಮ ಒಂದ್ ಚಿಕ್ಕದೊಂದು ಲೋಟ ಅಕ್ಕಿ ಹಾಕ್ತೀನಿ, ಬೇಳೆನು ಹಾಕಿದೀನಿ. ಸಂಜೆಗೆ ನೆನೆ ಹಾಕಿಬಿಟ್ಟು ಬೆಳಿಗ್ಗೆ ನೆನ್ಕೊಂಡವನ ರುಬ್ಕೋಬೇಕು. ತೊಗರಿ ಉಂಡೆ ಮಾಡಕ್ಕೆ ನಾನೆಲ್ಲ ಮಿಕ್ಸ್ ಮಾಡಿ ಇಕ್ಕಿದ್ದೆ, ನಿಮ್ಗೆ ಅಳತೆ ತೋರಿಸಿಲ್ಲ. ಅಳ್ದಾಕ್ಯಮಕ್ಕೆ ಎಲ್ಲ ಸಮ ಹಾಕ್ಯಾಳ್ರಿ. ಅಕ್ಕಿ ಒಂದ್ ಸ್ವಲ್ಪ ಹಾಕ್ಯಬೇಕು. ನಮ್ಮ ಮನೆಗೆ ಎಷ್ಟು ಜನ ಇರ್ತೀವಿ, ನಾವು ಬೇಳೆ ಎಷ್ಟು ನೆನೆ ಹಾಕ್ಯಂತೀವಿ ನೋಡ್ಕೊಂಡು ಅದಕ್ಕೊಂದು ಸ್ವಲ್ಪ ಕಡಿಮೆ ಅಕ್ಕಿ ಹಾಕೊಳ್ರಿ. ಈಗ ಕೊತ್ತಂಬರಿ ಸೊಪ್ಪು ಹಚ್ಚಿಕೊಂಡಿದ್ದೀನಿ, ಹಸಿಮೆಣ್ಸಿಕಾಯಿ, ಈರುಳ್ಳಿ, ತಬ್ಬಾಕ್ಸಿ ಸೊಪ್ಪಿದ್ರು ಹಾಕಿದ್ರೆ ಚೆನ್ನಾಗಿರುತ್ತೆ. ತಬ್ಬಾಕ್ಸಿ ಸೊಪ್ಪಿಲ್ಲ, ನಾನು ಬರೇ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಈರುಳ್ಳಿ, ಹಸಿಮೆಣ್ಸಿಕಾಯಿ ಇಷ್ಟು ತಗೊಂಡಿದ್ದೀನಿ ತೊಗರಿ ಉಂಡೆ ಮಾಡಕ್ಕೆ. ಈಗ ಇದನ್ನ ರುಬ್ಕೊಂತೀನಿ. ರುಬ್ಬೇಕಾ? ರುಬ್ಬೇಕು. ತೊಗರಿ ಉಂಡೆ ತಂಪು ಒಳ್ಳೇದು, ಮಾಡ್ಕೊಂಡು ತಿಂದ್ರಿ ಇದ್ರೆ. ತಂಪ? ತಂಪು. ಈಗಳಮ್ಮ ಇದನ್ನ ಸುಮಾರಾಗಿ ರುಬ್ಬಿದೀನಿ. ಹಿಂಗ್ ರುಬ್ಕೋಬೇಕು? ಹಿಂಗ್ ರುಬ್ಬಿದೀನಿ. ಇವಾಗ ಇದನ್ನು ಹಾಕಿ ಸ್ವಲ್ಪ ಇದ್ ಮಾಡ್ತೀನಿ. ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಅದನ್ನು ಒಂದ್ ಸುತ್ತು ಆಡಿಸ್ಬೇಕು. ಈಗಳಮ್ಮ ಈರುಳ್ಳಿನೂ ಅದಕ್ಕೆ ಹಾಕಿ ಒಂದ್ ಸುತ್ತು ರುಬ್ಕೊಂಡಿದೀನಿ. ಈ ನೀರ್ ಹಾಕ್ದಂಗೆ ರುಬ್ಬಿದೀನಿ, ನೀವು ನೀರ್ ಹಾಕಿಬೇಡ್ರಿ. ಹಿಂಗ್ ರುಬ್ಕೋಬೇಕಾ? ಹಿಂಗ್ ರುಬ್ಕೋಬೇಕು. ಹಿಂಗ್ ರುಬ್ಕೊಂಡ್ರೆ ಇದಾತು, ಈ ವಿಬ್ಬೆ ಆತು. ಈಗಳಮ್ಮ ತೊಗರಿ ಉಂಡಿಗೆ ಒಂಚೂರು ಚಟ್ನಿ ಮಾಡೋಣ ಅಂತ ಹೇಳಿ ನೆನ್ಸ್ಕೊಳಕ್ಕೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಂದ್ ಸ್ವಲ್ಪ ಜೀರಿಗೆ, ಉಪ್ಪು, ಕಾಯಿ ತುರಿ, ಕಡಲೆ ಬೀಜ, ಹುಣಸೆ ಹಣ್ಣು ತಗೊಂಡಿದ್ದೀನಿ. ಈಗ ರುಬ್ಕೊಂತೀನಿ. ಸರಿ ನಮ್ಮ ಇಷ್ಟು ರುಬ್ಕೊಂಡ್ರೆ ಚಟ್ನಿನೂ ಆಗ್ತೈತಿ ನೆನ್ಸ್ಕೊಳಕ್ಕೆ. ಈಗೆಲ್ಲ ರುಬ್ಬಿಕ್ಕಿದ್ದೆ, ಅದಕ್ಕೆ ಉಪ್ಪು ಹಾಕಿರ್ಲಿಲ್ಲ, ಅದಕ್ಕೆ ಈಗ ಉಪ್ಪು ಹಾಕಿ ಕಲಿಸ್ತೀನಿ. ಸರಿ. ಇದನ್ನೇನು ವಡೆನೂ ಮಾಡ್ಕೊಂಡು ತಿನ್ಬೋದು. ನಾನು ಶಾನೆ ದಿನ ಇತ್ತು ಮಾಡಿ ತೊಗರಿ ಉಂಡೆನ ಅದಕ್ಕೆ ಮಾಡಿದೆ. ತಂಪು ಇದು, ಮಾಡ್ಕೊಂಡು ತಿನ್ಬೇಕು ನೋಡಿ. ನೀರು ಹಾಕಿಲ್ಲ ಏನಿಲ್ಲ, ಎಷ್ಟು ತೆಳ್ಳಗೈತಿ. ನೀರು ಹಾಕ್ದಂಗೆ ರುಬ್ಬೇಕು. ನೀರು ಹಾಕಿರೆ ಹಿಂಗ್ ಉಂಡೆ ಕಟ್ಟಕ್ಕೆ ಬರಲ್ಲ, ಹಿಂಗ್ ಉಂಡೆ ಕಟ್ಟಿ ಇಕ್ಬೇಕು. ಈಗಳಮ್ಮ
ತಪ್ಪಲೆ ನೀರು ಒಯ್ದಿಕ್ಕಿದ್ದೀನಿ ತೊಗರಿ ಉಂಡೆ ಮಾಡ ಬೇಯಿಸಕ್ಕೆ. ಇದಕ್ಕೆ ಬಟ್ಟೆ ಕಟ್ಕೊಂತೀನಿ. ಒಂದು ಬಿಳೆ ಬಟ್ಟೆ ತಗೊಂಡು ಕಟ್ಕೊಬೇಕು. ಮೊದ್ಲು ಬಟ್ಟೆ ಕಟ್ಟಿ ಬಟ್ಟೆಗೆ ಹಿಂಗಿ ಬಟ್ಟೆ ಹಾಕಿ ಇಕ್ಕರು ನೀರು ಒಳಗೆ ನೀರ್ ಕಾದಿರವು ಇದ್ರ ಮೇಲೆ ಉಂಡೆ ಇಕ್ಬಿಟ್ರೆ ಬೇಯ್ಕಂತೈತಿ. ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಹಿಂಗ್ ಮಾಡಾರ ಮೊದ್ಲು. ಮುಂಚೆ ನೀನು ಹಿಂಗೆ ಮಾಡ್ತಿದ್ದು? ಮುಂಚೆ ನಾವು ಹಿಂಗೆ ನಮ್ಮ ಮನೆಗೆ ಇಡ್ಲಿ ಪಾತ್ರೆ ಇಲ್ದಾಗ ಹಿಂಗೆ ಮಾಡ್ತಿದ್ದು. ಹೇಳಮ್ಮ, ತೊಗರಿ ಉಂಡೆ ಕಟ್ಕೊಂತಿದ್ದೀನಿ. ರುಬ್ಬಿಕೊಂಡಿರೋದ್ನ ಈಗ ಇಕ್ತೀನಿ. ಮಾಡ್ಕೊಂಡು ಹಿಂಗೆ ಇಕ್ಕದ? ಹಿಂಗೆ ಇಕ್ಕದ. ಅದು ನೀರು ನಬಿಗೆ ಬೇಯ್ಕಂತೈತಿ. ಹಿಂಗೆ ಇಕ್ಕೊಂಡು ಬೇಯಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿಂದ್ರಿ ಸಣ್ಣ ಉರಿ ಮೇಲೆ. ನಾವು ಇಡ್ಲಿ ಆ ಥರಕ್ಕ ಹಂಗೇನೆ ಇದನ್ನು ಅದು ಉದ್ದಿನಬೇಳೆ ಹಾಕಿ ರುಬ್ತೀವಿ. ಇದಕ್ಕೇನು ಉದ್ದಿನಬೇಳೆ ಹಾಕಲ್ಲ. ಈ ಥರ ಇಡ್ಲಿ ಬೇಯಿಸ್ಕೊಂಡಂಗೆ ಬೇಯಿಸ್ಕೋಬೇಕು. ಚೆನ್ನಾಗಿರ್ತೈತಿ. ಇಡ್ಲಿ ಪಾತ್ರೆ ಇದ್ರೆ ಇಡ್ಲಿ ಪಾತ್ರೆ ಬೇಯಿಸ್ಕೊಂಡು ಇಡ್ಲಿ ಪಾತ್ರೆಗೂ ಇಕ್ಬೋದು. ಹಿಂಗೆ ಚಿಕ್ಕದಾಗಿ ಇಕ್ಕಿ. ನೀನು ಅವಾಗ ಹೆಂಗ್ ಮಾಡ್ತಾ ಇದ್ರೆ ಹಂಗ್ ಮಾಡ್ತಾ ಇದೀಯ? ಅವಾಗ ಅಜ್ಜಿದೀರಿ ಹಂಗ್ ಮಾಡೋರು ಹಂಗ್ ಮಾಡ್ತಿದ್ದೀನಿ ನಾನು. ತೊಗರಿ ಉಂಡೆ ತೆಳ್ಳನ್ ಬಟ್ಟೆ ಕಟ್ಕೊಂಡು ಒಂದು ಬಿಳೆ ಬಟ್ಟೆನ ಮುಚ್ಚುತ್ತೀನಿ. ಬೇಯ್ಕಂಬ್ಲಿ. ಬೆಂದ್ರೆ ಆಯ್ತಾ? ಅಷ್ಟೇನಾ? ಬೆಂದ್ರೆ ಆಯ್ತು. ಇನ್ನೇನು ಉಪ್ಪು ಹಾಕಿದೀವಿ, ಖಾರ ಹಾಕಿದೀವಿ, ಎಲ್ಲ ಹಾಕಿದೀವಿ. ಇನ್ನೇನು ಬೆಂದ್ರು ತಿನ್ನೋದೇ. ಇಗಳಮ್ಮ ಬೆಂದವೆ ತಕ್ಕಂತೀನಿ. ಇದು ಬೆಂದವೇ ಇಲ್ಲ ಅಂತ ಹೆಂಗ್ ಗೊತ್ತಾಗುತ್ತಮ್ಮ? ಬೆಂದವೇ ಇಲ್ಲ ಅಂದ್ರೆ ಈ ತರ ನೋಡು, ಗಟ್ಟಿಗಿರ್ತೈತಿ. ಗಟ್ಟಿಗಾಗ್ಬಿಡ್ತವೆ. ಗಟ್ಟಿಗಿರ್ತೈತಿ ನೋಡು. ಕೈ ನೀರಿಗೆ ಎತ್ಕೊಂಡು ತಕ್ಕೊಂಡು, ಇಲ್ಲಾಂದ್ರೆ ಕೈ ಸುಡುತ್ತೆ. ಮಕ್ಕಳಿಗೆ ಸ್ಕೂಲ್ಗೆ ಪಾಲ್ಗೆ ಒಂದೊಂದ್ಸರಿ ಮಾಡಿ ಕಳಿಸ್ರಿ, ಚೆನ್ನಾಗಿರ್ತೈತಿ. ಏನು ಎಣ್ಣೆಲೆಲ್ಲ ಕರ್ದು ಸೇಮ್ ವಡೆ ಮಾಡೋ ಥರನೇ ಮಾಡೋದು. ಈ ಥರ ಬೇಯಿಸ್ಕೊಳ್ಳೋದು ಅಷ್ಟೇನೆ. ಸುಮ್ಮನೆ ಎಣ್ಣೆಲಿ ಕರಿಯೋದಕ್ಕಿಂತನ ಈ ಥರ ಮಾಡ್ಕೊಬೋದು. ಅವೆಲ್ಲ ಬೇಯಿಸ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದು, ಚೆನ್ನಾಗಿರುತ್ತೆ. ಅದು ಅಮ್ಮ ತೊಗರಿ ಉಂಡೆ ನಮ್ಮನೆಗೆ ಇವತ್ತು ಹೊಸ ನೆಂಟರು ಬಂದವ್ರೆ. ಹೊಸ ನೆಂಟ್ರಲ್ಲ, ಹಳೆ ನೆಂಟರು ಬಂದವ್ರೆ. ಅವ್ರಿಗೆ ಟೇಸ್ಟ್ ನೋಡೋಕೆ ಕೊಡೋದು ಅಲ್ವಮ್ಮ? ಹೌದಮ್ಮ. ಯಾರು ಬಂದವ್ರೆ? ಯಾರು ಬಂದವ್ರೆ? ಮಗಳು, ಮಕ್ಕಳು. ಚಟ್ನಿ ರುಬ್ಬಿಕ್ಕಿದೀನಿ. ಚಟ್ನಿ ಹಾಕೊಂಡು ತಿನ್ನೋದು. ಕಾಯಿ ಕಡಲೆ ಬೀಜ ಚಟ್ನಿ, ತೊಗರಿ ಉಂಡೆ. ಬರ್ರಮ್ಮ ನನ್ನ ಮುದ್ದಿನ ಮಕ್ಳ, ತೊಗರಿ ಉಂಡೆ ತಿನ್ಬರ್ರಿ. ನಿಮ್ಮ ಅಜ್ಜಿ ಮಾಡಿಕೈತೆ. ತೊಗರಿ ಉಂಡೆ ತಿನ್ಬರ್ರಿ. ಹೆಂಗದೆ? ಸೂಪರ್ ಆಗೈತಾ? ಟೇಸ್ಟ್ ನೋಡಿದ್ರ ಇದು ಯಾವತ್ತಾದ್ರೂ? ಚೆನ್ನಾಯ್ತಾ? ಯಾವ ಥರ ಆಯ್ತು ಟೇಸ್ಟು? ವಡೆ ಇದ್ದಂಗೆ ಐತಾ? ಚೆನ್ನಾಯ್ತಾ? ಅಜ್ಜಿಗೆ ಏನು ಹೇಳ್ತೀರಾ? ಸೂಪರ್ ಆಯ್ತಾ? ನಾನೊಂಚೂರು ಟೇಸ್ಟ್ ನೋಡ್ತೀನಿ. ನಾನು ಟೇಸ್ಟ್ ನೋಡ್ತೀನಿ ಇವಾಗ ಹೆಂಗಿದೆ ಅಂದ್ಬಿಟ್ಟು ನಾನು ಹೇಳ್ತೀನಿ. ಸಖತ್ತಾಗೈತೆ ಟೇಸ್ಟ್ ಮಾತ್ರ. ಒಂಥರ ಖಾರ ಒಂಥರ ಹೆಂಗಂತ ಅಂದರೆ ವಡೆ ಟೇಸ್ಟ್ ಕೊಡುತ್ತೆ. ಆಮೇಲೆ ಇವು ತಬಾಕ್ಸಿ ಸೊಪ್ಪು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತಾರಲ್ಲ, ಆ ಥರ ಟೇಸ್ಟ್ ಕೊಡುತ್ತೆ. ಚಟ್ನೀಲಿ ಎತ್ಕೊಂಡು ತಿಂದರೆ ಮಾತ್ರ ಸಖತ್ತಾಗೈತೆ ಟೇಸ್ಟು. ಯಾರಿಗೆಲ್ಲ ಈ ಥರ ಇಷ್ಟ ಮಾಡ್ಕೊಂಡು ತಿಂದ್ರಿ ಅಲ್ವಾ? ಹೌದು. ನೋಡಿದ್ರಲ್ಲ ಹೇಗೆ ಮಾಡಿದ್ರು ತೊಗರಿ ಉಂಡೆನ?
ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ನೂ ಯಾರು ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ, ಇನ್ನೇ ಆಗ್ತಾಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ಹೊಸ ವಿಡಿಯೋದಲ್ಲಿ ಬರ್ತೀವಿ. ವೆಯ್ಟ್ ಮಾಡ್ತೀರಿ ಎಲ್ಲರೂ. ಬಾಯ್.